ಕಾವೇರಿ ನಮ್ಮದು ಅನ್ನೋದು ಮಾತ್ರ ಅಲ್ಲ ಕರ್ನಾಟಕದವರ ಕೂಗು. ಕಾವೇರಿ ನದಿ ಪಾತ್ರದಲ್ಲಿ ಆಗುವ ಮಳೆಯ ಪ್ರತಿ ಹನಿ ನೀರಿನಲ್ಲೂ ಪಾಲು ಕೇಳ್ತಾ ಕುಳಿತಿದೆ ತಮಿಳುನಾಡು. ಇದರಿಂದಾಗಿ ಸಹಜವಾಗಿದೆ, ಕರ್ನಾಟಕದಲ್ಲಿ ನೀರಿಲ್ಲದೆ ಇದ್ರೂ ಕೂಡ ತಮಿಳುನಾಡಿಗೆ ನೀರು ಹರಿಸಲೇಬೇಕು. ಆಲ್ರೆಡಿ ಈಗಾಗಲೇ ಕರ್ನಾಟಕದಲ್ಲಿ ಕಬಿನಿ ಜಲಾಶಯದಿಂದ ನೀರು ಹರಿದು ಹೋಗ್ತಾ ಇದೆ. ಕಾವೇರಿಯ ನದಿಯ ಮೂಲಕವಾಗಿ ಅದು ತಮಿಳುನಾಡನ್ನೇ ಸೇರ್ತಾ ಇದೆ ಹೊರತು ಬೇರೆಲ್ಲೂ ಡೈರೆಕ್ಟ್ ಆಗಿ ಬಂಗಾಳ ಕೊಲ್ಲಿಗೆ ಹೋಗ್ತಾ ಇಲ್ಲ, ಅದು ತಮಿಳುನಾಡಿಗೆ ಸೇರ್ತಾ ಇದೆ. ಆದರೆ ಇಷ್ಟು ನೀರು ಹೋಗ್ತಾ ಇದ್ದಾಗಿಯೂ ಕೂಡ CWRCಯಲ್ಲಿ ಇವತ್ತು ನಡೆದಂತಹ ಸಭೆಯ ನಂತರ CWRC ಆದೇಶವನ್ನು ಕೊಟ್ಟಿದೆ. ನೀವು ಕರ್ನಾಟಕದಿಂದ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳಿ. ಮಳೆ ಬಂದ್ರೆ 12,000 ಕ್ಯೂಸೆಕ್ ನೀರು ಹೋಗುತ್ತೆ. ಮಳೆ ಬರದೇ ಇದ್ರೆ 12,000 ಕ್ಯೂಸೆಕ್ ನೀರನ್ನು ಹೇಗೆ ಹರಿಸೋದಕ್ಕೆ ಸಾಧ್ಯ? ಮುಂದಿನ 15 ದಿವಸಗಳು ಮಳೆ ಬಂದೇ ಬರುತ್ತೆ ಅಂತೇಳಿ CWRC ಏನು ಮಳೆಗೇನಾದ್ರೂ ಆರ್ಡರ್ ಮಾಡೋಕ್ಕಾಗತ್ತೆ? ಯಾರಿಗೆ ಆರ್ಡರ್ ಮಾಡೋಕ್ಕಾಗತ್ತೆ? ಮಳೆ ಬರದೇ ಇದ್ದಾಗಲೂ ಕೂಡ ನೀರು ಬಿಡಿ ಅಂತ ಹೇಳಿದ್ರೆ ಹೇಗೆ ನೀರು ಬಿಡೋದಕ್ಕೆ ಸಾಧ್ಯ? ಇದು ಕರ್ನಾಟಕದ ಪರಿಸ್ಥಿತಿ. ಯಾಕಂದ್ರೆ ಕರ್ನಾಟಕದ ಡ್ಯಾಮ್ಗಳಲ್ಲಿ ಈಗಾಗಲೇ ಕಬಿನಿ ನೀರು ತುಂಬಿದೆ, ಹೌದು. ಈಗಾಗಲೇ ಹಾರಂಗಿಯಲ್ಲಿ ಡ್ಯಾಮ್ ತುಂಬಿದೆ, ಹೌದು. ಅದರಿಂದ ನೀರು ಬಿಡುಗಡೆ ಆಗ್ತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಕಬಿನಿಯಿಂದ ಬಿಡುಗಡೆ ಆಗ್ತಿರುವಂತಹ ನೀರು ಸಂಪೂರ್ಣವಾಗಿ ತಮಿಳುನಾಡು ಸೇರ್ತಾ ಇದೆ. ಆದ್ರೆ KRS ಇನ್ನೂ ಕೂಡ ತುಂಬಿಲ್ಲ. KRS ತುಂಬೋದಕ್ಕೆ ಇನ್ನೂ ಕೂಡ 40% ಅಷ್ಟು ಬಾಕಿ ಉಳಿದಿದೆ. ನಿನ್ನೆಯ ಲೆಕ್ಕದ ಪ್ರಕಾರ 61% ವರೆಗೆ ಮಾತ್ರ ಕಾವೇರಿಯಲ್ಲಿ KRS ತುಂಬಿರುವಂತದ್ದು. ಹೀಗಿರುವಾಗ ನೀರು ಬಿಡಿ ಅಂದ್ರೆ ಎಲ್ಲಿಂದ ಬಿಡೋದಕ್ಕೆ ಸಾಧ್ಯ? ಈ ಪ್ರಶ್ನೆ ಈಗ ಕರ್ನಾಟಕವನ್ನು ಕಾಡ್ತಾ ಇರೋದು. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಶಾಕ್ ಕೊಡುವಂತಹ ಕೆಲಸವನ್ನ CWRC ಮಾಡಿದೆ. ಕಳೆದ ಬಾರಿ CWRC ಮಾಡಿದಂತಹ ಆದೇಶದ ಪ್ರಕಾರ 3,500 ಕ್ಯೂಸೆಕ್ ನೀರು ಬಿಡಬೇಕಾಗಿತ್ತು. ಆದ್ರೆ 3,500 ಕ್ಯೂಸೆಕ್ ನೀರು ಬಿಡಬೇಕಾದಲ್ಲಿ ನಾವು 12,000 15,000 ಕ್ಯೂಸೆಕ್ ಅಷ್ಟು ನೀರನ್ನ ಈಗಾಗಲೇ ತಮಿಳುನಾಡಿಗೆ ಹರಿಸಿ ಆಗಿದೆ. ಇಷ್ಟಾದ್ರೂ ಕೂಡ ಇಲ್ಲ, ನೀವು 12,000 ಕ್ಯೂಸೆಕ್ ನೀರು ಹರಿಸಿ ಅಂತ ಹೇಳದಿದ್ರೆ ಇದು ಯಾವ ರೀತಿಯಾದಂತಹ ಆದೇಶ? ಈ ಪ್ರಶ್ನೆ ಈಗ ಕರ್ನಾಟಕವನ್ನ ಕಾಡ್ತಾ ಇರುವಂತದ್ದು. 2-3 ದಿವಸಗಳಲ್ಲಿ ಸಭೆ ಮಾಡಿ ಸರ್ಕಾರ ತೀರ್ಮಾನವನ್ನ ಕೈಗೊಳ್ಳಲಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಭಾಗದಲ್ಲಿ ಈಗಾಗಲೇ ರೈತರ ಆಕ್ರೋಶ ಭುಗಿಲೆದ್ದಿದೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಯಾಕಂದ್ರೆ ಒಂದು ಕಡೆಯಲ್ಲಿ ರೈತರ ಹೋರಾಟ, ಮತ್ತೊಂದು ಕಡೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಹೋರಾಟ, ಇದರ ನಡುವೆ ಕರ್ನಾಟಕ ಬಂದ್ಗೆ ಕೊಟ್ಟಿರುವಂತಹ ಕರೆ. ಇವೆಲ್ಲದರ ಸಂದರ್ಭದಲ್ಲಿ CWRC CWMAಗಳು ಕೊಡ್ತಾ ಇರುವಂತಹ ಆದೇಶಗಳು ಇದು ನಿಜಕ್ಕೂ ಕರ್ನಾಟಕದ ಪಾಲಿಗೆ ಒಂದು ರೀತಿಯಾದಂತಹ ಮೊದಲೇ ಮಳೆ ಇಲ್ಲ, ಮಳೆ ಇಲ್ಲದಿರುವಂತಹ ಕಾರಣಕ್ಕಾಗಿ ಪರದಾಟವನ್ನ ಇಡೀ ಕರ್ನಾಟಕ ಅನುಭವಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀರು ಬಿಡಿ ಅಂದ್ರೆ, ಹೌದು, ನಮ್ಮಲ್ಲಿ ನೀರಿದ್ದಾಗ ನೀರು ಬಿಟ್ಟೇ ಬಿಡ್ತಾರೆ. ಅದನ್ನು ಹೊರತು ಬೇರೆನೆಲ್ಗೂ ಹೋಗೋದಿಲ್ಲ. ಅದನ್ನೇನು ವಾಪಸ್ ಬೇರೆನೆಲ್ಗೂ ಕಳ್ಸಕ್ಕಾಗಲ್ಲ ನೀರನ್ನ. ನೀರು ತಮಿಳುನಾಡಿಗೆ ಹರಿಯುತ್ತೆ, ಕಾವೇರಿ ನದಿಯಲ್ಲಿ ಹರಿಯುತ್ತೆ. ಆದ್ರೆ ಕರ್ನಾಟಕದಿಂದ ತಮಿಳುನಾಡಿಗೆ ನಿತ್ಯವೂ ನೀರು ಬಿಡಬೇಕು. ಅದು ಹೇಗೆ? ಮುಂದಿನ 15 ದಿವಸಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ಬಿಡಿ ಅಂತ ಹೇಳ್ತಾ ಇದ್ದಾರೆ. 12,000 ಕ್ಯೂಸೆಕ್ ಅನ್ನ ಪ್ರತಿನಿತ್ಯವೂ ಕೂಡ ಬಿಡೋದಕ್ಕೆ ಯಾರು ಮಳೆಯನ್ನು ಬರುತ್ತಾರೆ? ಎಲ್ಲಿಂದ ಮಳೆ ಬರುತ್ತೆ? ಈಗ ಇವತ್ತು ಮಳೆ ಬರ್ತಾ ಇದೆ, ನೀರು ಹೋಗ್ತಾ ಇದೆ, 12,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ. ನಾಳೆ ಮಳೆ ಬರುತ್ತಾ ಇಲ್ಲ ಗೊತ್ತಿಲ್ಲ, ನಾಡಿದ್ದು ಮಳೆ ಬರುತ್ತಾ ಇಲ್ಲೋ ಗೊತ್ತಿಲ್ಲ, ಮುಂದಿನ ವಾರ ಮಳೆ ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ಬಿಡಿ ಅನ್ನುವಂತಹ ಶಿಫಾರಸನ್ನ CWRC ಮಾಡ್ತಿದೆ. ಇದು ಅವೈಜ್ಞಾನಿಕ ಮಾತ್ರ ಅಲ್ಲ, ಕರ್ನಾಟಕದ ಪಾಲಿಗೆ ಮರಣ ಶಾಸನವಾಗಿರ್ತಕ್ಕಂತಹ ಆದೇಶಗಳು ಇಲ್ಲಿ ಹೊರಬೀಳ್ತಾ ಇರುವಂತದ್ದು. ಯಾಕಂದ್ರೆ ನಾಳೆ ಬೆಳಗ್ಗೆ 8 ಗಂಟೆಯಿಂದಲೇ ನೀರು ಹರಿಸಬೇಕು ಅನ್ನುವಂತಹ ಶಿಫಾರಸು ಮಾಡಲಾಗಿದೆ. ನಾಳೆ ಬೆಳಗ್ಗೆ ಇವತ್ತು ಕೂಡ ಹೋಗ್ತಾ ಇದೆಯಲ್ಲ, ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಕೂಡ ಹೋಗ್ತಾ ಇದೆ. 11,000 ಅಲ್ಲ 12,000 ಕ್ಯೂಸೆಕ್ನಷ್ಟು ನೀರು ಈಗಾಗಲೇ ತಮಿಳುನಾಡಿಗೆ ಹೋಗ್ತಾ ಇದೆ. ಆದರೆ ನಾಳೆ ಬೆಳಗ್ಗೆಯಿಂದ 8 ಗಂಟೆಯಿಂದ ಶುರುವಾಗಿ ಮುಂದಿನ 15 ದಿವಸಗಳ ಅಂತ ಹೇಳಿದಾಗ ಮುಂದಿನ 15 ದಿವಸಗಳ ಮಳೆಯ ಖಾತ್ರಿ ಏನು? ಇದು ಇಲ್ಲಿರುವಂತಹ ಪ್ರಶ್ನೆ. ನಾಳೆಯಿಂದ 15 ದಿನಗಳ ಕಾಲ ನೀರು ಹರಿಸಬೇಕು ಅಂತ ಹೇಳಿ CWRC ಅವರು ಆದೇಶವನ್ನ ಮಾಡ್ತಾರೆ, ಶಿಫಾರಸನ್ನ ಮಾಡ್ತಾರೆ. ಈ ರೀತಿಯಾದಂತಹ ಶಿಫಾರಸುಗಳು ಯಾವ ಸ್ವರೂಪದಲ್ಲಿ ಪಾಲನೆ ಆಗೋದಕ್ಕೆ ಸಾಧ್ಯ? ಡ್ಯಾಮ್ಗಳ ನೀರಿನ ಮಟ್ಟ ಮಳೆಯ ಮುನ್ಸೂಚನೆಯನ್ನು ಆಧರಿಸಿ ಈ ರೀತಿಯಂತಹ ಶಿಫಾರಸುಗಳನ್ನ ಮಾಡಿದ್ದಾರೆ. ಹೌದು, ಡ್ಯಾಮ್ಗಳಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ನೀರು ತುಂಬುತ್ತಾ ಇದೆ ಅಂತ ಹೇಳಿ, ಹಾಗೆಂತೇಳಿ ನೀರು ತುಂಬುತ್ತಾ ಇದೆ ಅಂತ ಹೇಳಿ ಏಕಾಏಕಿ ನೀರನ್ನು ಬಿಡಿ ಅಂತ ಹೇಳುವಂತಹ ಕೆಲಸವನ್ನ CWRC ಮಾಡಿದ್ರೆ ಕರ್ನಾಟಕದ ಪಾಡೇನಾಗಬೇಕು? ನಾಳೆ ದಿವಸ ಮಳೆ ಬರುತ್ತಾ ಬರಲ್ವಾ? ಯಾರು ಗ್ಯಾರಂಟಿ? ಕರ್ನಾಟಕದ ವಾದ ಇರುವಂಥದ್ದು ಕಾವೇರಿ ಕೊಳ್ಳದ ಡ್ಯಾಮ್ಗಳಿಗೆ ಒಳಹರಿವು ಕಡಿಮೆ ಆಗ್ತಾ ಇದೆ. ಇದು ವಾಸ್ತವ. ಯಾಕಂದ್ರೆ 8,000 ಕ್ಯೂಸೆಕ್ 10,000 ಕ್ಯೂಸೆಕ್ 12,000 ಕ್ಯೂಸೆಕ್ ವರೆಗೆ ಹೋಗಿದ್ದಂತಹ ಒಳಹರಿವು ಈಗ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬಂದಿದೆ. ಮಡಿಕೇರಿ ಭಾಗದಲ್ಲಿ ಮಳೆ ಕಡಿಮೆ ಆಗಿದೆ, ತಲಕಾವೇರಿ ಭಾಗದಲ್ಲಿ ಮಳೆ ಕಡಿಮೆ ಆಗಿದೆ, ಭಾಗಮಂಡಲದಲ್ಲಿ ಮಳೆ ಕಡಿಮೆ ಆಗಿದೆ. ಹೀಗಿರುವಾಗ ನೀವು 30 ವರ್ಷಗಳ ಸರಾಸರಿಗೆ ಹೋಲಿಸಿದ್ರೆ 47% ಮಳೆಯ ಕೊರತೆಯನ್ನು ಕರ್ನಾಟಕ ಅನುಭವಿಸ್ತಾ ಇದೆ. ಚಿಕ್ಕಮಗಳೂರು, ಕೊಡಗು,
ಹಾಗೆಯೇ ಕೇರಳದ ವಯನಾಡು ಭಾಗದಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ. ಈಗ ಮೊನ್ನೆ ಒಂದು ವಾರ ಚೆನ್ನಾಗಿ ಮಳೆ ಆಯಿತು, ನೀರು ಹರಿದು ಹೋಯಿತು. ಕೇವಲ 77.746 TMC ಮಾತ್ರ ನೀರಿದೆ. ಕರ್ನಾಟಕದ ಎಲ್ಲ ಡ್ಯಾಮ್ಗಳನ್ನು ಸೇರಿಸಿದಾಗ 77.746 TMC ಅಷ್ಟು ಮಾತ್ರ ನೀರಿರುವಂಥದ್ದು. ನೀವು ಈಗಲೂ ಕೂಡ ಸಂಕಷ್ಟದ ಕಾಲದ ಪ್ರಕಾರವಾಗಿ ನೀರು ಹರಿಸಬೇಕೇ ಹೊರತು ನಮಗೆ ಮಳೆ ಬಂದಿದೆ, ನಮ್ಮ ಡ್ಯಾಮ್ ಅಲ್ಲಿ ಸ್ವಲ್ಪ ನೀರು ತುಂಬಿದೆ ಅಂತ ಹೇಳಿದ ತಕ್ಷಣನೇ ಇಲ್ಲ ನೀವು ಯಥಾ ಪ್ರಕಾರ ನೀರು ಬಿಡಿ ಅಂದ್ರೆ ಹೇಗೆ ಬಿಡೋದಕ್ಕೆ ಸಾಧ್ಯ ಆಗುತ್ತೆ? ಆಗಸ್ಟ್ 10 ತನಕ 52,500 ಕ್ಯೂಸೆಕ್ ನೀರು ಬಿಡಬೇಕಾಗಿತ್ತು. ಆದರೆ ಈಗ ಹರಿದಿರುವಂಥದ್ದು ಆಗಸ್ಟ್ 10 ತನಕ ಹರಿದಿರುವಂಥದ್ದು 86,942 ಕ್ಯೂಸೆಕ್ ನೀರು ಹರಿದಿದೆ. 86,942 ಅಂದ್ರೆ ಮಳೆ ಜಾಸ್ತಿ ಆದಾಗ ಸಹಜವಾಗಿನೇ ನೀರು ಹೋಗುತ್ತೆ. ಅದರ ಅರ್ಥ ನೀವು ಇಲ್ಲ ನೀವು ನಾಳಿಂದಲೂ ಬಿಡಬೇಕು, ನೀವು ನಾಡಿದ್ದು ಬಿಡಬೇಕು, ನೀವು 15 ದಿವಸ ಬಿಡಬೇಕು ಹೀಗೆ ಹೇಳ್ತಾ ಹೋದಾಗ ಇದು ಬಲವಂತ ಆಗುತ್ತೆ, ಇದು ಒತ್ತಡ ಆಗುತ್ತೆ, ಕರ್ನಾಟಕದ ಮೇಲೆ ಒತ್ತಡ ಆಗುತ್ತೆ. ಮಳೆ ಕೊರತೆಯ ಮುನ್ಸೂಚನೆ ಇರುವ ಕಾರಣಕ್ಕೆ ಈಗ ನೀರು ಬಿಡೋದಕ್ಕೆ ಆಗೋದಿಲ್ಲ. ಇದನ್ನ ಕರ್ನಾಟಕ ಹೇಳ್ತಾ ಇರುವಂಥದ್ದು. ಮಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದಾಗ ನೀರು ಹರಿದು ಹೋಗುತ್ತೆ ತಮಿಳುನಾಡಿಗೆ. ಆದರೆ ಕುಡಿಯುವ ನೀರು, ಕೃಷಿ ಮೂಲ ಸೌಕರ್ಯಗಳಿಗೆ ಅವಶ್ಯಕವಾದಷ್ಟು ಮಾತ್ರ ನೀರು ನಮ್ಮಲ್ಲೂ ಕೂಡ ಇರುವಂಥದ್ದು. ನಮ್ಮಲ್ಲೂ ಈಗ ಎಲ್ಲ ಬೆಳೆಗಳಿಗೆ ನೀರು ಹರಿಸುವಷ್ಟು ನೀರಿಲ್ಲ. ನಮ್ಮಲ್ಲೂ ಇರುವಂತಹ ಕೆರೆಗಳನ್ನು ತುಂಬಿಸುವಷ್ಟು ನೀರು ಮಳೆ ಬಂದಿಲ್ಲ. ಇನ್ನೂ ಕೂಡ ಅದೆಲ್ಲದಕ್ಕೂ ಕಾಲ ಇದೆ, ಇನ್ನೂ ಅದಕ್ಕಾಗಿ ಕಾಯಬೇಕಾಗಿದೆ. ಇಂಥದ್ದೊಂದು ಪರಿಸ್ಥಿತಿಯನ್ನು ಕರ್ನಾಟಕ ಅನುಭವಿಸ್ತಾ ಇರುವಂಥದ್ದು. ಈಗ ತಮಿಳುನಾಡಿನವರು ವಾದಿಸ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ 15 ದಿನಗಳ ಕಾಲ ನಿತ್ಯವೂ 3,500 ಕ್ಯೂಸೆಕ್ ಬಿಡಬೇಕು ಅನ್ನೋಂಥ ಆದೇಶವನ್ನು ನೀವೇನು ಮಾಡಿದ್ರಿ ಮೊದಲಿಗೆ, ಅದನ್ನ ಕರ್ನಾಟಕದವರು ಪಾಲನೆ ಮಾಡಿಲ್ಲ. ಅಂದ್ರೆ ಅವ್ರಿಗೆ ಹೇಳಿದ ದಿವಸದಿಂದಲೇ ನಾವು ಬಿಟ್ಟಿಲ್ಲ ಅನ್ನೋಂಥ ಅವ್ರಿಗೆ ಹೇಳ್ತಾ ಇದ್ದಾರೆ. ಇದು ತಮಿಳುನಾಡಿನ ವಾದ. 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಇತ್ತು, ಆದರೆ ಅದರ ಪಾಲನೆ ಆಗಿಲ್ಲ, ಕರ್ನಾಟಕದಿಂದ ಅದರ ಪಾಲನೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನೀರಿನ ಹಂಚಿಕೆಯ ಸಂಕಟ ಸೂತ್ರವೂ ಕೂಡ ಪಾಲನೆ ಆಗಿಲ್ಲ ಅನ್ನುವಂಥದ್ದು ತಮಿಳುನಾಡಿನವರು ಮುಂದಿಡ್ತಿರುವಂತಹ ವಾದ. ಹಿಂಬಾಕಿ ನಮಗೆ 21.357 TMC ಅಷ್ಟು ನೀರು ಹರಿಸಲೇಬೇಕು ಅಂತ ಕೇಳ್ತಾ ಇದ್ದಾರೆ. ನಮಗೆ ಹಿಂಬಾಕಿ ಆಗಿದೆ ಅಂತ ಹೇಳಿ, ಏನು ಕರ್ನಾಟಕದವರಿಗೆ ಸಾಲ ಕೊಟ್ಟಿದ್ದಾರೆ, ಆ ಸಾಲವನ್ನು ನಾವು ತೀರಿಸಬೇಕು ಅಂತ ಹೇಳಿ. ಕರ್ನಾಟಕದಲ್ಲಿ ಮಳೆ ಆದ್ರೆ ತಾನೇ ಹಿಂಬಾಕಿ ಉಳ್ಕೊಳ್ಳೋದು. ಕರ್ನಾಟಕದಲ್ಲಿ ಮಳೆ ಆಗದೇ ಇರುವ ಕಾಲದ್ದು ಕೂಡ ನಾವು ಹಿಂಬಾಕಿ ಕೊಡಬೇಕು. ಅಂದ್ರೆ ಮಳೆ ಬಂದಾಗ ನಾವು ನೀರು ಕಳೆದ ತಿಂಗಳಲ್ಲಿ ಕೊಡಕ್ಕಾಗಿಲ್ಲ ಅಂತ ಹೇಳಿ ಈ ತಿಂಗಳು ಹರಿಸಬೇಕು ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಇದು ನೈಸರ್ಗಿಕ ನ್ಯಾಯನಾ ಇದು ಅನ್ನುವಂತಹ ಪ್ರಶ್ನೆಯನ್ನು ಕರ್ನಾಟಕ ಸಹಜವಾಗಿ ಕೇಳ್ತಾ ಇರುವಂತದ್ದು. ಆಗಸ್ಟ್ 13ರಿಂದ ಆಗಸ್ಟ್ 31ರವರೆಗೆ ನೀರು ಹರಿಸೋದಕ್ಕೆ ಸೂಚನೆಯನ್ನು ಕೊಡಬೇಕು ಅಂತೇಳಿ ಅವರು ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಅವರ ಪ್ರಕಾರ 18 ದಿವಸಗಳ ಕಾಲದ ವಿನಂತಿಯನ್ನು ಅವರು ಮಾಡ್ಕೊಂಡಿದ್ದಾರೆ. ಆದರೆ 15 ದಿವಸಗಳ ಕಾಲ ಹರಿಸೋದಕ್ಕೆ ಕೊಟ್ಟಿದ್ದಾರೆ. ಯಾಕಂದ್ರೆ 15 ದಿವಸಕ್ಕೊಂದ್ಸಲ ಅವರು ರಿವ್ಯೂ ಮಾಡ್ತಾ ಇರ್ತಾರೆ, ಅವರ ಆದೇಶವನ್ನು ರಿವ್ಯೂ ಮಾಡ್ತಾ ಇರ್ತಾರೆ. ಕಬಿನಿ KRS ನಿಂದಲೂ ಕೂಡ ನೀರು ಹರಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಬಿನಿ ಮತ್ತು KRS ನಿಂದಲೂ ಕೂಡ ನೀರು ಹರಿಸಬೇಕು ಅಂತ ಹೇಳುತ್ತಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ತಮಿಳುನಾಡಿಗೆ 37 TMC ಅಷ್ಟು ನೀರು ಹರಿಸಬೇಕು ಅನ್ನುವಂಥದ್ದು ಈಗ ಕೊಟ್ಟಿರುವಂತಹ ಆದೇಶ. ಆಗಸ್ಟ್ ಅಂತ್ಯಕ್ಕೆ ತಮಿಳುನಾಡಿಗೆ 37 TMC ನೀರನ್ನು ಹರಿಸಬೇಕು ಅಂತ ಹೇಳಿ. ಇಷ್ಟು ಪ್ರಮಾಣದಲ್ಲಿ ನೀರನ್ನು ಹರಿಸೋದಕ್ಕೆ ಸಾಧ್ಯ ಆಗುತ್ತಾ ಕರ್ನಾಟಕಕ್ಕೆ? ಇದು ಇಲ್ಲಿರುವಂತಹ ಪ್ರಶ್ನೆ. ಮತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿರುವಂತಹ ಕಾವೇರಿ ಕೊಳ್ಳದಲ್ಲಿರುವಂತಹ ಡ್ಯಾಮ್ಗಳ ನೀರಿನ ಮಟ್ಟವನ್ನು ನಾವು ಗಮನಿಸಬೇಕು. KRS ನಲ್ಲಿರುವಂತಹದ್ದು ಒಳಹರಿವು 8,357 ಕ್ಯೂಸೆಕ್ ನೀರು ಒಳಹರಿವು ಇದ್ರೆ ಅಲ್ಲಿ ಹೊರಹರಿವು 2,325 ಕ್ಯೂಸೆಕ್ನಷ್ಟು ಹೊರಹರಿವು ಇದೆ. ಹಾಗೂ ಇವತ್ತು ಅಲ್ಲಿನ ನೀರಿನ ಪ್ರಮಾಣ ಇರುವಂತದ್ದು 30.9 TMC ಅಷ್ಟು ನೀರು ಮಾತ್ರ ಈಗ ಸಂಗ್ರಹಣೆಗೊಂಡಿರುವಂಥದ್ದು. ಅಂದ್ರೆ ಇನ್ನೂ ಕೂಡ 19 TMC ಅಷ್ಟು ನೀರು ಅಲ್ಲಿ ಸಂಗ್ರಹ ಆಗಬೇಕಾಗಿದೆ. ಇದೇ 8,000 ಕ್ಯೂಸೆಕ್ ನೀರಿನ ಪ್ರಮಾಣದಲ್ಲಿ ಒಳಹರಿವು ಮುಂದಿನ 15 ದಿವಸಗಳಿಗಿಂತ ಹೆಚ್ಚು ಕಾಲ ಇದ್ರೆ ಮಾತ್ರ ನಮ್ಮಲ್ಲಿ ಡ್ಯಾಮ್ ತುಂಬುತ್ತೆ. ಹಾಗೇನೆ ನೀರಿನ ಪ್ರಮಾಣ ಇಲ್ಲಿ ಕಬಿನಿಗೆ ಸಂಬಂಧಪಟ್ಟಂತೆ ನೋಡೋದಿದ್ರೆ 18.72 TMC ಅಷ್ಟು ಇಲ್ಲಿ ಸದ್ಯಕ್ಕೆ ಸಂಗ್ರಹ ಇರುವಂತಹದ್ದು ನೀರಿನ ಪ್ರಮಾಣ. ಆದರೆ 9,660 ಕ್ಯೂಸೆಕ್ನ ಒಳಹರಿವು ಮತ್ತು 11,583 ಕ್ಯೂಸೆಕ್ನ ಹೊರಹರಿವನ್ನ ಈ ಒಂದು ಡ್ಯಾಮ್ನ ಮೂಲಕವಾಗಿ ಮೇಂಟೈನ್ ಮಾಡಲಾಗಿದೆ. ಅಂದ್ರೆ ತಮಿಳುನಾಡಿಗೆ ಈಗ ನಮ್ಮಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಇವೆಲ್ಲವೂ ಕೂಡ ಯಾಕೆ ಅಂತ ಹೇಳಿದ್ರೆ ನೀವು ನಾಳೆ ದಿವಸಕ್ಕೆ ಏನು ಅಂತ, ಇವತ್ತು ನಮ್ಮಲ್ಲಿ ನೀರು ಹೋಗ್ತಾ ಇದೆ. ಯಾಕಂದ್ರೆ ಅಷ್ಟು ಸಂಗ್ರಹದ ಪ್ರಮಾಣ ಏನಿದೆ, ನಮ್ಮ ನೀರಿನ ಒಟ್ಟು ಸಂಗ್ರಹದ ಸಾಮರ್ಥ್ಯ ಏನಿದೆ ಕಬಿನಿಯದ್ದು ಅದು ಆಲ್ಮೋಸ್ಟ್ ಫುಲ್ ಆಗಿದೆ. ಹೀಗಿರುವಾಗ ನಮಗೆ 11,583 ಕ್ಯೂಸೆಕ್ನಷ್ಟು ನೀರನ್ನ ಹೊರಹರಿವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಪ್ರಮಾಣದಲ್ಲಿ ಅವರು ಹೇಳಿರುವ 12,000ದಲ್ಲಿ ಬಹುತೇಕ 11,500 ಕ್ಯೂಸೆಕ್ ನೀರು ಕಬಿನಿ ಒಂದರಲ್ಲೇ ಹೋಗ್ತಾ ಇದೆ. ಅದಲ್ಲದೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಮಳೆ, ಅರ್ಕಾವತಿ ಮೂಲಕವಾಗಿ ಹೋಗ್ತಾ ಇರುವಂತಹ ನೀರು ಇವೆಲ್ಲವೂ ಕೂಡ ಇದ್ದೇ ಇದೆ. ಇನ್ನು ಹಾರಂಗಿ ಡ್ಯಾಮ್ ಕೂಡ
ಕಂಪ್ಲೀಟ್ ಆಗಿದ್ದು 8.26 TMC ಅಷ್ಟು ನೀರು ಸಂಗ್ರಹ ಇದೆ. ಅಲ್ಲಿ ಒಳಹರಿವು 5,644 ಕ್ಯೂಸೆಕ್ನಷ್ಟು ಇದ್ದು ಹೊರಹರಿವು 5,375 ಕ್ಯೂಸೆಕ್ ಇದೆ. ಇಲ್ಲಿಯ ಹೊರಹರಿವು ಏನಿದೆ 5,375 ಕ್ಯೂಸೆಕ್ ಹೊರಹರಿವು ಏನಿದೆ ಇದು ನೇರವಾಗಿ ನಮಗೆ KRSಗೆ ಬರುವಂತಹ ಒಳಹರಿವಿನ ಪ್ರಮಾಣದ ಒಂದು ಭಾಗ ಅಷ್ಟೇನೆ. ಇದು ಈ ಹೊರಹರಿವು ಇಲ್ಲಿಂದ ಬರುವಂತಹ ಹೊರಹರಿವು ಕೂಡ ನಮ್ಮ KRSಗೆ ತಲುಪ್ತಾ ಇರುವಂತಹ ನೀರಿನ ಪ್ರಮಾಣದ ಒಂದು ಭಾಗ ಅಷ್ಟೇನೆ. ಹಾಗಾಗಿ ಇಲ್ಲಿಯ ಹೊರಹರಿವು ಏನು ತಮಿಳುನಾಡಿಗೆ ನೇರವಾಗಿ ಹೋಗುದಿಲ್ಲ, ಇದು KRSಗೆ ಬಂದು ಸಂಗ್ರಹ ಆಗ್ತಿರುವಂತಹ ನೀರು. ಹಾಗೆಯೇ ಇನ್ನು ಹೇಮಾವತಿಯ ವಿಚಾರಕ್ಕೆ ಬಂದಾಗ ಗೊರೂರು ಡ್ಯಾಂನಲ್ಲಿ ಇವತ್ತು 31.05 TMC ಅಷ್ಟು ನೀರು ಸಂಗ್ರಹ ಆಗಿದೆ. 3,117 ಕ್ಯೂಸೆಕ್ ಅಂದ್ರೆ ಇಲ್ಲಿ ಒಳಹರಿವು ಕೂಡ ತಗ್ಗಿರುವಂಥದ್ದು ಗೋಚರಿಸುತ್ತೆ. 3,117 ಮಾತ್ರ ಈಗ ಒಳಹರಿವು ಇರುವಂಥದ್ದು. ಇಲ್ಲಿ ಒಳಹರಿವು ತಗ್ಗಿದೆ, ಹಾಗಾಗಿ ಅಲ್ಲಿಂದ ಹೊರಹರಿವು ಕೇವಲ 500 ಕ್ಯೂಸೆಕ್ ಮಾತ್ರ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹೇಮಾವತಿಯಲ್ಲೂ ಕೂಡ ಇನ್ನೂ ನೀರು ಸಂಪೂರ್ಣವಾಗಿ ತುಂಬಿಲ್ಲ. ಹೇಮಾವತಿ ಡ್ಯಾಮ್ ಸಂಪೂರ್ಣ ಆಗಿಲ್ಲ, ಗೊರೂರು ಡ್ಯಾಮ್ ಸಂಪೂರ್ಣ ಇನ್ನೂ ಕೂಡ ತುಂಬಿಲ್ಲ. ಹೀಗಿರುವಾಗ ಇಲ್ಲಿಂದ ನಾವು ನೀರು ಹರಿಸೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ಅನ್ನುವ ಪ್ರಶ್ನೆಯನ್ನ ಕರ್ನಾಟಕ ಕೇಳ್ತಾ ಇರುವಂಥದ್ದು. ಅದರ ಅರ್ಥ ಇವತ್ತು ನಾಳೆ ನಾಡಿದ್ದು ತಮಿಳುನಾಡಿಗೆ ನೀರೇ ಹೋಗೋದಿಲ್ಲ ಅಂತ ಹೇಳಿ ಅಲ್ಲ, ನೀರು ಹೋಗ್ತಾ ಇದೆ. ಯಾಕಂದ್ರೆ ಕಬಿನಿಯಿಂದ ತುಂಬಿರುವಂತಹ ಕಬಿನಿ ಡ್ಯಾಮ್ ತುಂಬಿರೋದ್ರಿಂದಾಗಿ ಅಲ್ಲಿಂದ ಹೊರಹರಿವನ್ನು ನಾವು ಮಾಡ್ತಾ ಇದ್ದೀವಿ. ಇದನ್ನ ತಮಿಳುನಾಡಿಗೆ ನೀರು ಹರಿತಾ ಇದೆ. ಆದರೆ 2-3 ದಿವಸಗಳಲ್ಲಿ ಇದರ ಬಗ್ಗೆ ನಿರ್ಧಾರ ಅಂತ ಹೇಳ್ಕೊಂಡು ಹೇಳಿದ್ದಾರೆ. CWRC ಶಿಫಾರಸು ಪಾಲನೆ ಬಗ್ಗೆ ನಾಳೆ ಸರ್ಕಾರದಿಂದ ಮಹತ್ವದ ಸಭೆಯೂ ಕೂಡ ನಡೆಯೋದಿದೆ. ಆ ಸಭೆಯಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ನಡೆಸುತ್ತಾರೆ. ಕಾವೇರಿ ಕೊಳ್ಳದ ಜನಪ್ರತಿನಿಧಿಗಳು ಜಲಸಂಪನ್ಮೂಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬರುತ್ತೆ. ಈ ನಿಟ್ಟಿನಲ್ಲಿ ಚರ್ಚೆಗಳನ್ನು ಕೂಡ ಈಗಾಗಲೇ ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ರೈತರ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಭಯ ನೀಡಿದ್ದಾರೆ. ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಪರಿಸ್ಥಿತಿಯ ಅವಲೋಕನ ಮಾಡ್ತಾ ಇದ್ದಾರೆ. ಅವರು ಕೂಡ ಕರ್ನಾಟಕದ ಹಿತವನ್ನು ಕಾಪಾಡುವಂಥದ್ದು ಅನಿವಾರ್ಯ. ಯಾಕಂದ್ರೆ ಕರ್ನಾಟಕದಲ್ಲಿ ಹರಿತಾ ಇರುವಂತಹ ಕಾವೇರಿ ನದಿ ನೀರಿನ ಬಳಕೆಗೆ ಸಂಬಂಧಪಟ್ಟಂತೆ ನೋಡಿ, ನಮ್ಮಲ್ಲಿ ಮಳೆ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ಪಾಲನ ಕೇಳುತ್ತೆ ತಮಿಳುನಾಡು. ಹೋರಾಟ ಪ್ರತಿಭಟನೆಗಳ ವೇಳೆ ಅಚಾತುರ್ಯ ಆಗದಂತೆ ಮಂಡ್ಯ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಮತ್ತು ನಾಳೆ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲೂ ಕೂಡ ಸಮರ್ಥ ವಾದ ಮಂಡನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಮರ್ಥವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆಯನ್ನ ಮಾಡಲೇಬೇಕಾಗತ್ತೆ. ಯಾವ ಸ್ವರೂಪದಲ್ಲಿ ಕರ್ನಾಟಕದ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ, ನಮಗಿರುವಂತಹ ಸಂಕಷ್ಟದ ಬಗ್ಗೆಯೂ ಕೂಡ ಹೇಳಲೇಬೇಕಾಗತ್ತೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಸಚಿವರುಗಳು ಏನು ಮಾತನಾಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ಗಮನ ಇಟ್ಕೊಂಡು ನಮ್ಮ ಇರಿಗೇಷನ್ ಮಿನಿಸ್ಟ್ರು ಎಲ್ಲ ಕೂಡ ನಾನು ಮಾತಾಡಿ ನನಗಾಗಲೇ ಹೇಳಿದ್ದೇನೆ, ಸುಮ್ಮನೆ ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರನೇ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರನ್ನ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾನೆ. ನಮಗೆ ಮುಂಗಾರು ಮಳೆ ಇನ್ಮೇಲೆ ಕಡಿಮೆ ಆಗುತ್ತೆ. ಬಂದ್ರೆ ಆಗಸ್ಟಲ್ಲಿ ಬಂದಂಗೆ ಆಮೇಲೆ ಇಲ್ಲ. ಅವ್ರಿಗೆ ತಮಿಳ್ನಾಡಿಗೆ ಹಿಂಗಾರು ಮಳೆ ಬೀಳುತ್ತೆ. ಅವ್ರಿಗಿನ್ನೂ ಅವಕಾಶ ಇದೆ. ನೋಡೋಣ, ನಮ್ಮ ವಾದ ಮಾಡ್ತಾರೆ. MA ಇದೆ, ಮತ್ತೆ MA ಅಂದ್ರೆ CWMA, ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲೂ ನಾಳೆ ಕೇಸ್ ಇದೆ. ಇನ್ಫ್ಲೋ ಬಂದರೆ ಮಳೆ ಬಿದ್ದರೆ ನಮಗೇನು ತೊಂದರೆ ಇಲ್ಲ. ಮಳೆ ಬೀಳದೆ ಕಡಿಮೆ ಆಯ್ತಾ ಬಂದರೆ ಇನ್ಫ್ಲೋ ಕಬಿನಿನಲ್ಲಿ, ಆರಂಗಿನಲ್ಲಿ, ಹೇಮಾವತಿನಲ್ಲಿ, KRSಲ್ಲಿ ನಿಂತು ಹೋದರೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ನಾವು ತಿರ್ಗಾ CWMAನೂ ಇದೇ ಕೊಡ್ತಾರೆ, CWRCನೂ ಇದೇ ಕೊಡ್ತಾರೆ. ಮೇಕೆದಾಟು ಕಟ್ಕೊಂಡ್ಮೇಲೆ ನಮ್ಗೆ ಎಷ್ಟು ನೀರು ನಾವು ಶೇಖರಣೆ ಮಾಡಬೇಕು, ಎಷ್ಟು ಬಿಡಬೇಕು, ನಮ್ಗೆ ಯಾವ ರೀತಿ ಅನುಕೂಲ ಪಡ್ಕೋಬೇಕು ಅಂತ ಮಾಡೋಕ್ಕಾಗ್ತದೆ. ನೀವು ಮೇಕೆದಾಟು ಯೋಜನೆನ ನೀವು ಮೇಕೆದಾಟು ಡ್ಯಾಮ್ನ ಕಟ್ಟಗಂಟನೂ ಕೂಡ ಈ ಚರ್ಚೆಗಳು, ಈ ಗೊಂದಲಗಳು ನಡೀತಾನೆ ಇರ್ತದೆ. ನಮ್ಮ ರಾಜ್ಯಕ್ಕೆ ಏನಾದರೂ ಕೂಡ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟು ನಾವು ಡ್ಯಾಮ್ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟು ಅದಕ್ಕೆ ಹಣನೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಬಹುಶಃ ಈ ಒಂದು ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು. ಮಾತನಾಡ್ತಾ ಇದೆ, ನಮ್ಮ ಪರಿಸ್ಥಿತಿ ಹೀಗಿದೆ, ಇದನ್ನ ನಾವು ಕೋರ್ಟ್ಗೂ ಕೂಡ ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿ. ಇದರ ನಡುವೆ ಅನ್ನದಾತರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾವೇರಿ ನೀರು ಬಿಡಿ ಅಂತ ಹೇಳ್ತಾ ಇದ್ದಂತೆ ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಕೂಡ ಶುರುವಾಗಿದೆ. ಯಾಕಂದ್ರೆ ಮಂಡ್ಯದ ರೈತರಿಗೆ ನೇರವಾಗಿ ಕಾವೇರಿ ನದಿ ನೀರಿನ ಮಹತ್ವ ಯಾವ ಸ್ವರೂಪದ್ದು ಅನ್ನೋಂಥದ್ದು ಬಹಳ
ಚೆನ್ನಾಗಿ ಅರ್ಥ ಆಗುವಂಥದ್ದು ನಮ್ಮ ಮಂಡ್ಯದ ರೈತರಿಗೆ. ಅವರು ಈ ವಿಚಾರದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಇವತ್ತು ರೈತರು, ರೈತ ಸಂಘಟನೆಗಳವರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕನ್ನಡಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಜನರಿಗೆ ಇದೊಂದು ಮರಣ ಶಾಸನ ಅನ್ನುವಂಥ ಆಕ್ರೋಶವೂ ಕೂಡ ರೈತರಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಆದೇಶ ಅಮಾನತು ಮಾಡಬೇಕು, ನೀರು ಬಿಡಬಾರ್ದು ಅನ್ನುವಂತಹ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮೈಸೂರಿನ PWD ಗೆಸ್ಟ್ ಹೌಸ್ ಮುಂಭಾಗ ಕಬ್ಬು ಬೆಳೆಗಾರರ ಸಂಘದವರು ಕೂಡ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮತ್ತು ರೈತರ ಕೃಷಿಗೆ, ನಾಲೆಗಳಿಗೆ ನೀರು ಬಿಡದೆ ತಮಿಳುನಾಡಿಗೆ ಬಿಟ್ಟರೆ ಜೋಕೆ ಅನ್ನುವಂಥ ಎಚ್ಚರಿಕೆಯನ್ನು ರೈತರು ಕೂಡ ಕೊಡ್ತಾ ಇರುವಂಥದ್ದು. ರೈತರ ಕೃಷಿಗೆ ಮತ್ತು ನಾಲೆಗಳಿಗೆ ನೀರು ಬಿಡಬೇಕು, ಅದು ಬಿಟ್ಟು ನೀವು ತಮಿಳುನಾಡಿಗೆ ಏನಾದರೂ ನೀರು ಬಿಟ್ಟರೆ ನಾವು ಸುಮ್ಮನಿರೋದಿಲ್ಲ ಅಂಥೇಳಿ ರೈತ ಸಂಘಟನೆಗಳವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹೀಗೆ ಒಂದು ಕಡೆ ರೈತರ ಹೋರಾಟಗಳು ನಡೀತಾ ಇದ್ದಾವೆ. ಈ ವಿಚಾರದಲ್ಲಿ ರೈತರು ಯಾವ ಸ್ವರೂಪದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ನಾನು ನೀರು ಕೊಡದೇ ಇಲ್ಲ ಅಂತಕ್ಕಂಥ ನಿಲುವು ಬಂದ್ರೆ ಮಾತ್ರ ಕಾವೇರಿ ಕೊಳ ಉಳಿತದೆ. ಇಲ್ಲದೆ ನಿಮ್ಮ 6ನೇ ಅಂತ ಅಲ್ಲೆಲ್ಲ ಇನ್ನೊಂದು ಅಂತ ಮಾಡ್ತೀನಿ ಅಂದ್ರೆ ಯಾವ್ದಕ್ಕೂ ಬಿಡಲ್ಲ. ನಿತ್ಯ ಹೋಗ್ತಾ ಇದೆ. ಅವರೇನು CWD ಏನಾದ್ರು ಆದೇಶ ಮಾಡಬೇಕಾಗಿಲ್ಲ. ಮಳೆ ಚೆನ್ನಾಗಿ ಬಂದರೆ ನಾವೇ ಬಿಡ್ತೀವಿ. ಆದರೆ ಇವರು ಆದೇಶ ಮಾಡತಕ್ಕಂಥದ್ದು ಯಾತಕ್ಕೆ ಅಂದರೆ ಮೇಕೆದಾಟು ನಿರ್ಮಾಣ ಮಾಡಿದ್ರೆ ಒಂದು 65 TMC ನೀರು ನಾವು ಇಟ್ಕೋಬೋದು. ಸಂಕಷ್ಟ ಕಾಲದಲ್ಲಿ ತಮಿಳುನಾಡಿನವ್ರಿಗೆ ನಮಗೆ ಇಬ್ಬರಿಗೂ ಅನುಕೂಲ ಆಗ್ತದೆ. ತಮಿಳುನಾಡು ಕೇಳ್ತಿರೋದು ವ್ಯವಸಾಯಕ್ಕೆ, ನಮ್ಮ ವ್ಯವಸಾಯಕ್ಕೆ ನೀರು ಬಿಡಲ್ಲ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಈಗಾಗಲೇ ಮುಂದೆ ಆಲೋಚನೆ ಮಾಡ್ತೀವಿ ಮಳೆ ನೋಡ್ಕೊಂಡು ಅಂತ ಹೇಳಿದೆ. ಬೆಳೆ ಹಾಕ್ಬೇಡಿ ಅಂತ ಕೂಡ ಹೇಳ್ತಾ ಇದೆ. ನಾವು ವ್ಯವಸಾಯಕ್ಕೆ ನೀರನ್ನು ಉಳಿಸಕ್ಕೆ ಕರ್ನಾಟಕದ ಕೇಳ್ತಾ ಇಲ್ಲ. ಕುಡಿಯೋಕ್ಕೆ ನೀರು ಜನಕ್ಕೆ, ಜಾನುವಾರಿಗೆ, ಜಲಚರಗಳಿಗೆ, ವೈಲ್ಡ್ ಲೈಫ್ಗೆ ನಾವು ನೀರನ್ನು ಕಾಯ್ದಿರಿಸಲೇಬೇಕಾಗಿದೆ. ಈ ಕಾರಣ ಕರ್ನಾಟಕ ಸರ್ಕಾರ ಇದನ್ನ ತಿರಸ್ಕರಿಸಬೇಕು. ಇದರ ನಡುವೆ ಗುರುವಾರದಂದು ಕರ್ನಾಟಕ ಬಂದ್ಗೂ ಕೂಡ ಈಗಾಗಲೇ ನಿರ್ಧರಿಸಲಾಗಿದೆ. ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಯಾಕಂದ್ರೆ ಮತ್ತೆ ತಮಿಳುನಾಡಿಗೆ ನೀರು ಬಿಡಿ ಅನ್ನುವಂತಹ ಆದೇಶದ ಬೆನ್ನಲ್ಲೇ ಬಂದ್ನ ಮಾತು ಮತ್ತೆ ಬಲವನ್ನು ಪಡ್ಕೊಳ್ತಾ ಇದೆ. ಆಲ್ರೆಡಿ ಬಂದ್ನ ಮಾತು ಸ್ವಲ್ಪ ವೀಕ್ ಆಗ್ತಾ ಬಂದಿತ್ತು. ಬಂದ್ ಬೇಕಾಗಿಲ್ಲ, ಪರಿಸ್ಥಿತಿ ಸುಧಾರಿಸ್ತಾ ಇದೆ, ಬಂದ್ ಮಾಡಿ ಏನು ಮಾಡೋದು. ಆದರೆ CWRC ಯಾವ ಸ್ವರೂಪದಲ್ಲಿ ಕರ್ನಾಟಕದ ಕೊರಳ ಮೇಲೆ ಕುಳಿತುಕೊಂಡು ಹೇಳ್ತಾ ಇದೆ ಅಂದರೆ ನೀವು ನೀರು ಬಿಡಬೇಕು, ಮುಂದಿನ 15 ದಿವಸವರೆಗೆ ನೀರು ಬಿಡಬೇಕು, ಈ ರೀತಿಯಾದಂಥ ಆದೇಶವನ್ನು ಮಾಡ್ತಾ ಹೋದಾಗ ಮಳೆ ಬಂದಾಗ ನ್ಯಾಚುರಲ್ ಆಗಿ ನೀರು ತಮಿಳುನಾಡಿಗೆ ಹೋಗುತ್ತೆ. ಕಳೆದ 15 ದಿವಸಗಳಲ್ಲಿ ಅವರೇನು 3,500 ಕ್ಯೂಸೆಕ್ ನೀರು ಅಂತ ಹೇಳಿದ್ರು. ಕರ್ನಾಟಕದಿಂದ 18,000 ಕ್ಯೂಸೆಕ್, 12,000 ಕ್ಯೂಸೆಕ್, 15,000 ಕ್ಯೂಸೆಕ್ನಷ್ಟು ನೀರು ಹರಿದು ಹೋಗಿರುವಂಥದ್ದು ಆಗಿದೆ. ಈಗ ಆಗಸ್ಟ್ 13 ಗುರುವಾರ ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತು ಕುತೂಹಲ ಇದ್ದೇ ಇದೆ. ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಂತಹ ಬಂದ್ಗೆ ಹಲವು ಸಂಘಟನೆಗಳು ಈಗ ಕೇವಲ ನೈತಿಕ ಬೆಂಬಲವನ್ನು ಘೋಷಣೆ ಮಾಡಿದಾವೆ. ನೈತಿಕ ಬೆಂಬಲದ ಬದಲು ಸಂಪೂರ್ಣ ಬೆಂಬಲ ಕೊಡ್ತವ ಸಂಘಟನೆಗಳು. ಯಾಕಂದ್ರೆ CWRC ಇವತ್ತು ಕೊಟ್ಟಿರುವಂತಹ ಆದೇಶವನ್ನು ನೋಡಿದಾಗ ಈ ವಿಚಾರದಲ್ಲಿ ನಾಳೆ ತೀರ್ಮಾನಗಳನ್ನು ಕೈಗೊಳ್ಳೋದಕ್ಕೆ ಸಂಘಟನೆಗಳು ಮುಂದಾಗ್ತಿದ್ದಾರೆ. ಕರವೇ, ಪ್ರವೀಣ್ ಶೆಟ್ಟಿ ಬಣ ನಾಳೆ ಸಭೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಿದೆ. ನಾವು ಹೋರಾಟದಲ್ಲಿ ಭಾಗಿಯಾಗಬೇಕಾ ಬೇಡವಾ ಅಂತ ಹೇಳಿ. ಹಾಗೆಯೇ ನೀರು ಬಿಡಿ ಅನ್ನುವಂಥ ಆದೇಶ ಬರುವ ಕಾರಣಕ್ಕಾಗಿಯೇ ಬಂದ್ ಕರೆ ಕೊಟ್ಟಿದ್ದು ಅಂತೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ನಾವು ಈಗ ಬಂದ್ ಕರೆ ಕೊಡ್ತಿರುವಂಥದ್ದೇ ಇವರು ಈ ಸ್ವರೂಪದಲ್ಲೇ ಆದೇಶ ಮಾಡ್ತಾರೆ ಅನ್ನೋದನ್ನು ವಿರೋಧಿಸಿ ಗುರುವಾರ ಬಹುತೇಕ ಕರ್ನಾಟಕ ಬಂದ್ ಆಗುವ ಸಾಧ್ಯತೆಗಳು ಈ ಕಾರಣಕ್ಕಾಗಿ ಗೋಚರಿಸ್ತಾ ಇರುವಂಥದ್ದು. ವಾಟಾಳ್ ನಾಗರಾಜ್ ಅವರು ಏನು ಹೇಳ್ತಾರೆ ಅನ್ನೋದು ಹೋರಾಟ ಕನ್ನಡಕ್ಕಾಗಿ, ರಾಜ್ಯಕ್ಕಾಗಿ, ಅಖಂಡ ಕರ್ನಾಟಕಕ್ಕಾಗಿ ಬಂದ್. ಆದ್ದರಿಂದ ಯಾವ ಅಪಪ್ರಚಾರಕ್ಕೆ ಕಿವಿ ಕೊಡದೆ ಸಮಗ್ರವಾಗಿ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಸಂಪೂರ್ಣ ಆಗುತ್ತೆ. ಬಂದ್ಗೆ ಬೆಂಬಲ ಕೊಡಬೇಕು. ಬಂದು ಯಾವುದೇ ಅಹಿತಕರ ಘಟನೆ ಆಗದೆ ಅದ್ಭುತವಾಗಿ ಪ್ರೀತಿಯಿಂದ, ಗೌರವದಿಂದ ಬಂದ್ ಆಗೇ ಆಗುತ್ತೆ. ಹೀಗೆ ಬಂದ್ ಆಗೇ ಆಗುತ್ತೆ ಅನ್ನೋಂಥದ್ದು ವಾಟಾಳ್ ನಾಗರಾಜ್ ಅವರ ಬಲವಾದಂತಹ ನಂಬಿಕೆ ಇದೆ. ಆದರೆ ಕಾವೇರಿಗಾಗಿ ಬಂದ್ ಮಾಡುವಂಥದ್ದು ಅಥವಾ ಕಾವೇರಿಗಾಗಿ ಕಾನೂನಿನ ಸ್ವರೂಪದಲ್ಲಿ ಹೋರಾಟವನ್ನು ಮತ್ತಷ್ಟು ಬಲಪಡಿಸುವುದಾ, ಈ ಪ್ರಶ್ನೆಗಳು ಕೂಡ ಇರುವಂಥದ್ದು. ಆದರೆ ಅದೇನೇ ಇದ್ರೂ ಕೂಡ CWRC ಈ ರೀತಿಯಾಗಿ ನೀವು 15 ದಿವಸಕ್ಕೆ ಬಿಡಿ, ಅದು ಇಷ್ಟೇ ಪ್ರಮಾಣದಲ್ಲಿ ಬಿಡಿ ಅನ್ನುವಂಥ ಆದೇಶಗಳಿದಾವಲ್ಲ, ಇದು ನಿಜಕ್ಕೂ ಕೂಡ ಇವತ್ತಲ್ಲ ನಾಳೆ ಕರ್ನಾಟಕದ ಸಮಸ್ಯೆಗಳಿಗೆ ಮತ್ತಷ್ಟು ಉಲ್ಬಣ ಮಾಡುತ್ತವೆ ಹೊರತು ಸಮಸ್ಯೆಗಳನ್ನು ಕಡಿಮೆ ಮಾಡುವಂತಹ ಸ್ವರೂಪದ್ದು ಖಂಡಿತವಾಗ್ಲೂ ಕೂಡ ಅಲ್ಲ ಅನ್ನುವಂಥದ್ದು ಈಗ ಜನರಿಂದ ವ್ಯಕ್ತವಾಗ್ತಾ ಇರುವಂತಹ ಮತ್ತು ತಜ್ಞರಿಂದ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯಗಳು.